ಹಾಯ್ ನನ್ನ ಫ್ರಮ್ ಟೆಕ್ ಇನ್ ಕನ್ನಡ ಗಮನಿಸ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ರಿಯಲ್ಮಿ 9 ಸೀರೀಸ್ನಲ್ಲಿ ಹೊಸದಾಗಿ ಲಾಂಚ್ ಆಗ್ತಾ ಇರುವಂಥ ರಿಯಲ್ಮಿ 9 ಸ್ಪೀಡ್ ಎಡಿಷನ್ 5G ಸ್ಮಾರ್ಟ್ಫೋನ್ ಇರುವಂಥದ್ದು, ಅಥವಾ ರಿಯಲ್ಮಿ 9 SE 5G ಅಂತ ಬೇಕಾದರೂ ನೀವು ಕರಿಬೋದು. ಈ ಒಂದು ಸ್ಮಾರ್ಟ್ಫೋನ್ಗೆ ಸ್ಪೀಡ್ ಎಡಿಷನ್ ಅಂತ ಯಾಕಪ್ಪ ಕರೀತಾ ಇದ್ದಾರೆ ಅಂತ ಅಂದರೆ, ಈ ಒಂದು ಸ್ಮಾರ್ಟ್ಫೋನಲ್ಲಿ 144 ಹರ್ಡ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಇರುವಂಥದ್ದು ಮತ್ತು ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 778 ಪ್ರೊಸೆಸರ್ ಇರುವಂಥದ್ದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ, ಲಾಂಚ್ ಆಗಿಲ್ಲ ಆಯಿತಾ. ನಂಗೆ ಅನ್ನಿಸ್ದಾಗೆ ಈ ಒಂದು ಸ್ಮಾರ್ಟ್ಫೋನ್ 20,000 ರೂಪಾಯಿ ಒಳಗಡೆ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇರುವಂಥದ್ದು. 20,000 ಅಥವಾ ಅದಕ್ಕಿಂತ ಕಡಿಮೆಗೆ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಅದಕ್ಕಿಂತ ಜಾಸ್ತಿ ಆಯಿತು ಅಂತ ಅಂದರೆ ನೋಡೋಣ, ಒಟ್ಟಿಗೆ ಒಳಗೆ ಲಾಂಚ್ ಆದರೆ ಒಂದು ಒಳ್ಳೆಯ ಬೆಲೆ ಆಗಬಹುದು ಅಂತ ಅನ್ಕೋತೀನಿ. ನಾನಿವತ್ತು ಈ ಒಂದು ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸ್ ರೇಂಜ್ಗೆ 20,000 ರೇಂಜಲ್ಲಿ ಒಂದು ಫೋನ್ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತಿರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು, ಬೆಲೆಗನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದರೆ ಈ ಒಂದು ಫೋನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಅದನ್ನು ಬಿಟ್ಟರೆ ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಇಂಪ್ರೆಷನ್ನಲ್ಲಿ ಸ್ವಲ್ಪ ವೆಯ್ಟ್ ಇದೆ ಅಂತ ಅನ್ನಿಸ್ತಾ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ 30 ವ್ಯಾಟ್ನ ಒಂದು ಚಾರ್ಜರ್ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಈ ಒಂದು ಬೆಲೆಗೆ ಇನ್ನೂ ಜಾಸ್ತಿ ಕೊಡ್ಬೋದಾಗಿತ್ತು, ಬೇರೆಯವ್ರು ಕೊಡ್ತಾರೆ, ಇವ್ರು ಕೊಟ್ಟಿಲ್ಲ. 30 ವ್ಯಾಟ್ ಓಕೆ ಅಂತೀನಿ. ಮತ್ತು USB Type-C ಡಾಟಾ ಕೇಬಲ್ ಇದೆ. USB Type-A ಇಂದ Type-C ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ ಮತ್ತು ಸಿಮ್ ಎಜೆಕ್ಷನ್ ಪಿನ್ ಇದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಹೌದು, ಈ ಒಂದು ಫೋನ್ ಸ್ವಲ್ಪ ವೆಯ್ಟ್ ಇದೆ, ಸುಮಾರು 199 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ಒಂದು ಲೆವೆಲಿಗೆ ತಿನ್ನಂತೀನಿ ಅಂತ. ಇನ್ನೂ ಹೆವಿ ತಿನ್ನಾಗಿರುವಂಥ ಫೋನ್ಗಳಿದ್ದಾವೆ. 8.5 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಈ ಒಂದು ಫೋನು. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ, ಬಾಟಮಲ್ಲಿ ಸ್ವಲ್ಪ ಕಡಿಮೆ, ಹೆವಿ ಅಲ್ಲ, ಒಂದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಫ್ರಂಟಿಂದ ಒಂದು ನಾರ್ಮಲ್ ಲುಕಿಂಗ್ ಫೋನ್, ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಆದರೆ ಪಂಚೋಲ್ ತುಂಬ ದೊಡ್ಡದಾಗಿದೆ. ಸೊ ಗಮನಿಸ್ತಾ ಇದ್ದಾರೆ. ಇನ್ನು ಈ ಒಂದು ಫೋನ್ ಹಿಂದಕ್ಕೆ ಬಂತು ಅಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ. ಸೊ ನೋಡೋದಕ್ಕೆ ಗ್ಲಾಸ್ ರೀತಿ ಅನಿಸ್ಬೋದು, ಒಂಥರ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಪ್ಲಾಸ್ಟಿಕ್ ಬ್ಯಾಕು. ಸ್ಮಡ್ಜಸ್ ಆದರೂ ಕೂಡ ಅಷ್ಟೊಂದು ಕಾಣೋದಿಲ್ಲ, ಬಟ್ ಸ್ಕ್ರ್ಯಾಚ್ ಆಗುವ ಸಾಧ್ಯತೆ ಇರುತ್ತೆ. ಬ್ಯಾಕ್ ಕವರ್ ಕೊಟ್ಟಿದ್ದಾರೆ, ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂಗೆ ಒಂದು ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ಸಿಗುತ್ತೆ ನಿಮಗೆ, ನೋಡ್ತಾ ಇದ್ದೀರಾ. ಸೊ ಒಂದೊಂದು ಆ್ಯಂಗಲಲ್ಲಿ ಒಂದೊಂದು ಥರ ಚೆನ್ನಾಗಿ ಕಾಣುತ್ತೆ, ರೈನ್ಬೋ ಎಫೆಕ್ಟ್ ಎಲ್ಲ. ಮತ್ತು ಈ ಒಂದು ಫೋನ್ ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾಯಿಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಮತ್ತು ಈ ಒಂದು ಫೋನಲ್ಲಿರುವಂಥ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮು. ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇದೆ, 3.5 mm ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಒಂದು ಒಳ್ಳೆಯ ವಿಷಯ ಅಂತೀನಿ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜ್ಗೆ, ಈ ಒಂದು ಬೆಲೆಗೆ, ಇನ್ ಕೇಸ್ 20,000ಕ್ಕೆ ಲಾಂಚ್ ಆಯಿತು ಅಂತ ಅಂದರೆ ಓಕೆ ಅಂತೀನಿ ಆಯಿತಾ. 20,000 ಬೆಲೆ ಕೊಡ್ತಾ ಇದ್ದೀವಿ ಅಂತ ಅಂದರೆ ನಂಗೆ ಅಟ್ಲೀಸ್ಟ್ ಒಂದು ಗ್ಲಾಸ್ ಬ್ಯಾಗ್ ಕೊಟ್ಟಿದ್ರೆ ಇನ್ನೂ ತುಂಬ ಸಖತ್ತಾಗಿರ್ತಾಯಿತ್ತು. ಇದಕ್ಕಿಂತ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರೆ, ಒಂದು 3-4 ಸಾವಿರ ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರೆ ಗ್ಲಾಸ್ ಬ್ಯಾಕನ್ನು ಹೊಂದಿರುವಂಥ ಫೋನ್ಗಳು ಕೂಡ ನಿಮಗೆ ಸಿಗ್ತವೆ. ಸೊ ಇಂಪ್ರೆಸಿವ್ ಅಂತ ಅನ್ನಲ್ಲ, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ. ಈ ಒಂದು ಪ್ರೈಸಲ್ಲಿ 90% ಫೋನ್ಗಳು ಏನು ಪ್ಲಾಸ್ಟಿಕ್ ಬ್ಯಾಗ್ ಕೊಡ್ತಾರೆ ಅದನ್ನು ಇವರು ಕೊಟ್ಟಿದ್ದಾರೆ. ಸೊ ಒಂದು 10% ಫೋನ್ಗಳು ಏನು ಕೊಡ್ತವೆ ಗ್ಲಾಸ್ ಬ್ಯಾಕ್, ಆ ರೀತಿ ಕೊಟ್ಟಿದ್ರೆ ತುಂಬ ಇಂಪ್ರೆಸಿವ್ ಅನ್ನಿಸ್ತಾ ಇತ್ತು. ಬಟ್ ಕಾದ್ ನೋಡೋಣ, ತುಂಬ ಅಫೋರ್ಡ್, ಇನ್ನೂ 20,000ಕ್ಕಿಂತ ತುಂಬ ಕಡಿಮೆಗೆ ಲಾಂಚ್ ಮಾಡಿದ್ರು ಅಂತ ನಂಗೆ ಅನ್ನಿಸ್ದಂಗೆ ಓಕೆ ಅನಿಸುತ್ತೆ ಈ ಒಂದು ಬಿಲ್ಡ್. ಇನ್ನು ಈ ಒಂದು ಫೋನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಫೋನಲ್ಲಿ 6.6 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಹೌದು, IPS ಡಿಸ್ಪ್ಲೇ. ಈ ಒಂದು ಬೆಲೆಗೆ ನಿಮಗೆ ಅಮೋಲೆಡ್ ಡಿಸ್ಪ್ಲೇ ಕೂಡ ಸಿಗುತ್ತೆ. ಆದರೆ ಈ ಒಂದು ಫೋನಲ್ಲಿ ನಿಮಗೆ 144 ಹರ್ಟ್ಸ್ನ ರಿಫ್ರೆಶ್ ರೇಟ್ ಇರುವಂಥದ್ದು ಕ್ರೇಜಿ ವಿಷಯ ಅಂತೇನೆ ಆಯಿತಾ. ಸೊ 144 ಹರ್ಟ್ಸ್ ಇದೆ ಅಂದ ತಕ್ಷಣ ಖುಷಿ ಪಡಬೇಡಿ, ಇದು LTPO ಡಿಸ್ಪ್ಲೇ ಅಲ್ಲ ಆಯಿತಾ. ಅಂದರೆ 1 ಹರ್ಟ್ಸಿಂದ ನಿಮಗೆ ಯಾವಾಗ ಬೇಕೋ ಆಗ ರಿಫ್ರೆಶ್ ರೇಟ್ ಜಾಸ್ತಿ ಆಗಲ್ಲ. ನೀವು ಸೆಟ್ ಮಾಡ್ಕೊಬೇಕು 60 ಹರ್ಟ್ಸ್ ಅಥವಾ ಅದಕ್ಕೆ ಸೆಟ್ ಮಾಡ್ಕೊಬೇಕಾಯ್ತಾ. ಸೊ ಅದರಿಂದ ಬ್ಯಾಟ್ರಿ ಕನ್ಸಂಪ್ಷನ್ ಕೆಲವೊಂದು ಸಲ 144 ಹರ್ಟ್ಸ್ ಸೆಟ್ ಮಾಡ್ಕೊಂಡಿದ್ರೆ ಹೆವಿ ಜಾಸ್ತಿ ಆಗ್ಬೋದು. ಸೊ LTPO ಇದ್ದರೆ ತುಂಬ ಚೆನ್ನಾಗಿತ್ತು. ಬಟ್ ಈ ಪ್ರೈಸಂದ್ರೆ LTPO ಕೆಲವೊಂದು ಫೋನ್ಗಳಲ್ಲಿದೆ, ಬಟ್ ಇವ್ರು ಕೊಟ್ಟಿಲ್ಲ. ಸೊ ಬಟ್ ರಿಫ್ರೆಶ್ ರೇಟ್ ಅಂತೂ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ IPS ಡಿಸ್ಪ್ಲೇ. ಓಕೆ ಅಂತೀನಿ ಆಯಿತಾ. 144 ಹರ್ಟ್ಸ್ ಕೊಟ್ಟಿರೋದ್ರಿಂದ ಓಕೆ ಅಂತೀನಿ ನಾನು. ಮತ್ತು ಈ ಒಂದು ಡಿಸ್ಪ್ಲೇ 600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು ಆಯಿತಾ. ಸೊ IPS ಡಿಸ್ಪ್ಲೇ ಆಗಿರೋದ್ರಿಂದ ಪರವಾಗಿಲ್ಲ ಅಂತೀನಿ. ನಾನು ಬಿಸ್ಲಿಗೆ ತೊಗೊಂಡೋದಾಗ
ಸೊ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣಿಸ್ತು, ವ್ಯೂಯಿಂಗ್ ಆ್ಯಂಗಲ್ಸ್ ಪರವಾಗಿಲ್ಲ ಅಂತೀನಿ. ಡಿಸ್ಪ್ಲೇನು ಕ್ರೇಜಿ ಇಂಪ್ರೆಸಿವ್ ಅಂತ ಅನ್ನಲ್ಲ, ನಿಮಗೆ ಇದೇ ಬೆಲೆಗೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬಡ್ಜೆಟ್ ಹಾಕೊಂಡ್ರೆ ನಿಮಗೆ 10 ಬಿಟ್ ಕಲರ್ಸನ್ನು ಪ್ರೊಡ್ಯೂಸ್ ಮಾಡುವಂಥ ಡಿಸ್ಪ್ಲೇ ಎಲ್ಲ ಸಿಗ್ತವೆ ಆಯಿತಾ. ಸೊ ಅಮೋಲೆಡ್ ಡಿಸ್ಪ್ಲೇ, 10 ಬಿಟ್ ಡಿಸ್ಪ್ಲೇ ಅವೆಲ್ಲ ಸಿಕ್ಬಿಡ್ತವೆ. ಸೊ ಇದು ಕೂಡ 20,000 ರೂಪಾಯಿಗೆ ಓಕೆ, ನಂಗೆ ಅನ್ನಿಸ್ದಂಗೆ ಬೆಲೆ ಪರವಾಗಿಲ್ಲ, ಅಮೋಲೆಡ್ ಕೊಡ್ಬೋದಾಗಿತ್ತು ಅನ್ಕೋತೀನಿ. ಸೊ ಬಟ್ ಸ್ಟಿಲ್ ಬೆಸ್ಟ್ ಅನ್ನಲ್ಲ, ಓಕೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಫೋನ್ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 6GB ರ್ಯಾಮ್ ಮತ್ತು 128GB ಸ್ಟೋರೇಜ್, ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜ್. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ UFS 2.2 ಸ್ಟೋರೇಜ್ ಆಯಿತಾ. ನಿಮಗೆ ಈ ಒಂದು ಬೆಲೆಗೆ 20,000 ರೇಂಜಲ್ಲಿ ಕೆಲವೊಂದು ಫೋನ್ಗಳಲ್ಲಿ UFS 3.1 ಸಿಗುತ್ತೆ, ಇನ್ನೂ ಕೆಲವೊಂದರಲ್ಲಿ DDR5 ರ್ಯಾಮ್ ಕೂಡ ಸಿಗುತ್ತೆ. ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರೆ ಕೆಲವೊಂದು ಫೋನಲ್ಲಿ ಈ ಬೆಲೆಗೂ ಸಿಗ್ಬಿಡುತ್ತೆ ಆಯಿತಾ. ಬೇಜಾರಾಗುವಂಥ ವಿಷಯ. ಬಟ್ ಕಾದು ನೋಡೋಣ, ಬೆಲೆ ಇನ್ನೂ ರಿವೀಲ್ ಆಗಿಲ್ಲ ಆಯಿತಾ. ತುಂಬ ಅಫೋರ್ಡಬಲ್ ಆಗಿ ಒಂದು 17,000-18,000 ರೂಪಾಯಿಗೆ ಲಾಂಚ್ ಮಾಡಿದ್ರೆ ಓಕೆ ಅನಿಸುತ್ತೆ. ಬಟ್ 21,000 22,000ಕ್ಕೆ ಈ ಒಂದು ಫೋನ್ ಲಾಂಚ್ ಆಯಿತು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಏನಕ್ಕೆ ಅಂತಂದರೆ ಈ ಒಂದು ಫೋನಲ್ಲಿರುವಂಥ ಪ್ರೋಸರ್ ನೆಕ್ಸ್ಟ್ ಮಾತಾಡಬೇಕು. ಈ ಒಂದು ಫೋನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 778 ಪ್ರೋಸರ್ ಇರುವಂಥದ್ದು ಆಯಿತಾ. ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್. ನಾನು AnTuTu ಬೆಂಚ್ಮಾರ್ಕ್ ಚೆಕ್ ಮಾಡ್ದಂಗೆ ಸುಮಾರು 5,30,40,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇದೆ. ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್. ಈ ಒಂದು ಪ್ರೋಸರ್ನ ಹೊಂದಿರುವಂಥ ಫೋನ್, ಇದನ್ನು ಬಿಟ್ಟರೆ ಬೇರೆ ಒಂದು ಫೋನ್ಗಳು ನೋಡ್ಕೊಳಕ್ಕೆ ಹೋದರೆ ಆ ಫೋನ್ಗಳ ಬೆಲೆ ಸುಮಾರು 24,000 25,000 24,000 ರೂಪಾಯಿ ಕಡಿಮೆಗೆ 24,000 ರೂಪಾಯಿ ಕಡಿಮೆಗೆ ಈ ಒಂದು ಪ್ರೋಸರ್ ನಿಮ್ಗೆ ಯಾವ ಫೋನಲ್ಲೂ ಸಿಗೋದಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಅನ್ನಿಸ್ತು ಇನ್ ಕೇಸ್ ಇದು 20,000 ರೂಪಾಯಿಗೆ ಲಾಂಚ್ ಆಯಿತು ಅಂತ ಅಂದರೆ. ಸೊ ಮೋಸ್ಟ್ಲಿ ಈ ಒಂದು ಫೋನ್ 20-21 ಒಳಗೆ ಆಗಬಹುದು ಅಂತ ಅನ್ಕೋತೀನಿ. ಬಟ್ ಕಾದು ನೋಡೋಣ. ಈ ಒಂದು ಫೋನಲ್ಲಿ BGMI ನಾನು ಚೆಕ್ ಮಾಡಿದಂಗೆ ಎಕ್ಸ್ಟ್ರೀಮಲ್ಲಿ ಆಡ್ಕೊಬೋದು, ಸ್ಮೂತ್ ಸೆಟ್ಟಿಂಗಲ್ಲಿ ಎಕ್ಸ್ಟ್ರೀಮ್ ಆಡ್ಕೊಬೋದು. ಒಂದು ಒಳ್ಳೆ ವಿಷಯ ಅಂತೀನಿ. ತುಂಬ ಸ್ಮೂತಾಗಿ ಗೇಮ್ ಪ್ಲೇ ಕೆಲಸವನ್ನು ಮಾಡುತ್ತೆ. ಪವರ್ಫುಲ್ ಆಬ್ವಿಯಸ್ಲಿ ಮಾಡಲೇಬೇಕು. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಹೈ ಸೆಟ್ಟಿಂಗಲ್ಲಿ ನೀವು ಆಡ್ಕೊಬೋದು ಮತ್ತು ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ. ತುಂಬ ಸ್ಮೂತಾಗಿರುತ್ತೆ ಎಕ್ಸ್ಪೀರಿಯನ್ಸ್ ನಿಮಗೆ. ಸೊ ಪ್ರೋಸರ್ ಸೂಪರ್ ಅಂತೀನಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 48 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್, 1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ಈ ಒಂದು ಬೆಲೆಗೆ ಓಕೆ ಅನ್ನಿಸ್ತು. ಕ್ರೇಜಿ ಇಂಪ್ರೆಸಿವ್ ಅಂತ ಅನ್ನಲ್ಲ. ಕೆಲವೊಂದು ಫೋನ್ಗಳಿದಾವೆ ಆಯಿತಾ. ಸೊ ಆ ಫೋನ್ಗಳಲ್ಲಿ ಕ್ಯಾಮ್ರಾ ಸಖತ್ತಾಗಿದೆ, 108 MP ಕ್ಯಾಮ್ರಾ ಎಲ್ಲ ಇದೆ. ಇದಕ್ಕಿಂತ ಕಡಿಮೆ ಬೆಲೆಗೆ ಸಿಕ್ಬಿಡುತ್ತೆ. ಕ್ಯಾಮ್ರಾ ಸಖತ್ತಾಗಿರುತ್ತೆ. ಆದರೆ ಆ ಫೋನ್ಗಳಲ್ಲಿ ಇದು ನೀಡ್ತಾ ಇರುವಂಥ ಪರ್ಫಾರ್ಮೆನ್ಸ್ ಸಿಗಲ್ಲ ಆಯಿತಾ. ಅದೊಂದು ಕಡಿಮೆ ಮಾಡ್ಬಿಟ್ಟು ಇದೊಂದು ಜಾಸ್ತಿ ಮಾಡಿರುತ್ತೆ, ಆ ರೀತಿ ಆಗಿರುತ್ತೆ. ಈ ಕ್ಯಾಮ್ರಾ ಓಕೆ ಅಂತೀನಿ, ಒಂದು ಬೆಲೆಗೆ ಓಕೆ ಅಂತೀನಿ, ಇಂಪ್ರೆಸಿವ್ ಅಂತ ಅನ್ನೋದಿಲ್ಲ. ಇದಕ್ಕಿಂತ ಒಳ್ಳೆ ಕ್ವಾಲಿಟಿಯ ಫೋಟೋ ತೆಗೆಯುವಂಥ ಫೋನ್ಗಳು ನಾನು ನೋಡಿದ್ದೀನಿ. ಈ ಬೆಲೆಗೆ ಇದಕ್ಕಿಂತ 1,200 ರೂಪಾಯಿ ಕಡಿಮೆ ಬೆಲೆಗೂ ಕೂಡ ನೋಡಿದ್ದೀನಿ ನಾನು. ಸೊ ಅದರಿಂದ ಓಕೆ ಅಂತೀನಿ. ಚೆನ್ನಾಗಿದೆ, ಒಟ್ಟಿಗೆ ಒಳ್ಳೆ ಚೆನ್ನಾಗಿದೆ. ಫುಲ್ ಕೆಡ್ತಾಗಿದೆ ಅಂತ ಅಂತಿಲ್ಲ, ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಝೂಮ್ ಮಾಡಿದ್ರೆ ಕೂಡ ಡೀಟೇಲ್ಸಲ್ಲಿ ತುಂಬ ಚೆನ್ನಾಗಿ, ಕಲರ್ಸ್ ತುಂಬ ಆ್ಯಕ್ಯುರೇಟ್ ಆಗಿರುವಂಥದ್ದು. ಲೋ ಲೈಟಲ್ಲಿ ಈ ಒಂದು ಪ್ರೋಸೆಸ್ ಚೆನ್ನಾಗಿರೋದ್ರಿಂದ ಅದು ತುಂಬ ಚೆನ್ನಾಗಿ ಅದು ಪ್ರೋಸೆಸ್ ಮಾಡುತ್ತೆ. ಒಂದು ಫೋಟೋನ, ಲೋ ಲೈಟ್ ಫೋಟೋನ ತುಂಬ ಚೆನ್ನಾಗಿ ಪ್ರೋಸೆಸ್ ಮಾಡುತ್ತೆ. ಸೊ ಓಕೆ ಅನ್ನಿಸ್ತು ನನಗದು. ಅದನ್ನ ಬಿಟ್ಟರೆ ಇನ್ನೂ 2 ಸೆನ್ಸರ್ ಇರುವಂಥದ್ದು. ಒಂದು ಪೋರ್ಟ್ರೇಟ್ ಅಂದರೆ ಡೆಪ್ ಸೆನ್ಸರ್ 2 ಮೆಗಾಪಿಕ್ಸೆಲ್ ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸು. ಮಾಡೋಕ್ಕೆ ಕೆಲಸ ಎಲ್ಲ ಕೊಟ್ಬಿಡ್ತಾರೆ ಆಯಿತಾ. ಸೊ ಕೊಟ್ಟಿದ್ದಾರೆ, ಅದರ ಕೆಲಸವನ್ನು ಮಾಡ್ತೋ. ಬಟ್ ನಾನು ಅಷ್ಟೊಂದು ಇಂಪ್ರೆಸಿವ್ ಅಂತ. ಡೆಪ್ ಸೆನ್ಸರ್ ನಾನು ಏನಕ್ಕೆ ಕೊಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ಆಯಿತಾ. ಆರಾಮಾಗಿ ಒಂದು ಮೈನ್ ಸೆನ್ಸರ್ನಲ್ಲೇ ಒಂದು ಬೊಕ್ಕೆ ಎಫೆಕ್ಟ್ ಕೊಡ್ಬೋದು. ಡೆಪ್ ಸೆನ್ಸರ್ ಒಂದು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ಕೋತಾರೆ. ಬಟ್ ಸ್ಟಿಲ್ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ, ಒಂದು ಫೋನಲ್ಲಿ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ, ಇಂಪ್ರೆಸ್ ಮಾಡ್ತು. ಫೋಟೋ ಕ್ವಾಲಿಟಿ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಆ ಸ್ಯಾಂಪಲ್ಸ್ ನಾನು ನಿಮಗೆ ಪ್ರತಿಯೊಂದು ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ, ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ರೇರ್ ಕ್ಯಾಮ್ರಾ ಕ್ಲಾರಿಟಿ ವಿಡಿಯೋದು ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಫ್ರಂಟು ಪರವಾಗಿಲ್ಲ, ಎರಡೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕ್ಯಾಮ್ರಾ ವೈಸ್ ಆಗಲಿಲ್ಲದಲ್ಲ, ಈ ಒಂದು ಫೋನ್ ಇಂಪ್ರೆಸಿವ್ನೆಲ್ಲ ಚೆನ್ನಾಗಿದೆ, ಒಂದು ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಬಟ್ ಇದಕ್ಕಿಂತ ಕಡಿಮೆ ಬೆಲೆಗಿರುವಂಥ ಫೋನ್ಗಳು ಕೂಡ ಇದಕ್ಕಿಂತ ಬೆಟರ್ ಫೋಟೋ ಅದರಲ್ಲಿ ಪ್ರೋಸೆಸರ್ ಅದು ಇದೆಲ್ಲ ಚೆನ್ನಾಗಿರಲ್ಲ. ಸೊ ಆ ರೀತಿ ಆಗಿಬಿಡುತ್ತೆ. ಬಟ್ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಸೈಡ್ ಮೌಂಟೆಡು ರಿಯಲ್ಮಿದು ಈ ಸೆಕ್ಯೂರಿಟಿ ಬಗ್ಗೆ ಮಾತಾಡೋಂಗೆಲ್ಲ ಪಾಟ್ ಅಂತ ಅನ್ಲಾಕ್ ಮಾಡಿಬಿಡುತ್ತೆ. ತುಂಬ ಫಾಸ್ಟಾಗಿದೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟಾಗಿರುವಂಥದ್ದು. ರಿಯಲ್ಮಿದು ಯೂಶ್ವಲಿ ಹೆವಿ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ ಅಂತ ನೋಡಿ. ಇಷ್ಟ ಆ್ಯಂಗಲ್ ಇದ್ರೂ ಕೂಡ ಪಟ್ ಅಂತ ಅನ್ಲಾಕ್ ಮಾಡ್ತದೆ. ಸೊ ಸೂಪರ್ ವಿಷಯ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಫೋನಲ್ಲಿ ನಿಮಗೆ 5,000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಆರಾಮಾಗಿ ಒಂದು ಮಾಡ್ರೇಟ್ ಯೂಸಿಗೆ 1.5 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಮತ್ತು ಬಾಕ್ಸ್ ಒಳಗೆ 30 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಓಕೆ ಅಂತೀನಿ. ಇದಕ್ಕಿಂತ ಇನ್ನೂ ಜಾಸ್ತಿ ವ್ಯಾಟ್ನ ಚಾರ್ಜರ್ ಕೊಡುವಂಥ ಫೋನ್ಗಳು ನೋಡಿದ್ದೀನಿ ನಾನು. ಕೆಲವೊಂದರಲ್ಲಿ ನಿಮಗೆ 65 ವ್ಯಾಟೆಲ್ಲ ಕೊಟ್ಬಿಡ್ತಾರೆ ಇದೇ ಪ್ರೈಸ್ ರೇಂಜಿಗೆಲ್ಲ.
ಇವ್ರು 30 ವ್ಯಾಟ್ ಕೊಟ್ಟಿದ್ದಾರೆ, ಓಕೆ ಅಂತೀನಿ, ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ. ಇನ್ನು ಓ ಎಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 11 ಬೇಸ್ ರನ್ ಆಗ್ತಿರುವಂಥ ರಿಯಲ್ಮಿ ಯು ಐ ಇರುವಂಥದ್ದು. ಇದು ಒಂದು ಲೆವೆಲ್ಗೆ ತುಂಬ ಸ್ಮೂತ್ ಕೆಲಸವನ್ನು ಮಾಡುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಎಲ್ಲ ಇದೆ, ಅದನ್ನು ನಾನು ಇನ್ಸ್ಟಾಲ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಒಟ್ಟಿಗೆ ತುಂಬ ಸ್ಮೂತ್ ಆಗಿದೆ. ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಈ ಒಂದು ಓ ಎಸ್ ನಮಗೆ ನೀಡ್ತಾ ಇರುವಂಥದ್ದು. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಬಾಟಮ್ ಫೈರಿಂಗು ಮೋನೋ ಸ್ಪೀಕರ್. ನಿಮಗೆ ಒಂದು ಬೆಲೆಗೆ ತುಂಬ ಫೋನ್ಗಳಲ್ಲಿ ಸ್ಟೀರಿಯೋ ಸ್ಪೀಕರ್ ಕೊಡ್ತಾರೆ, ಇವರು ಮೋನೋ ಸ್ಪೀಕರ್ ಕೊಟ್ಟಿರುವಂಥದ್ದು. ಸ್ಪೀಕರ್ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ, ತುಂಬ ಜೋರಾಗಿ ಕೇಳುತ್ತೆ. ಎಷ್ಟೋ ಸ್ಟೀರಿಯೋ ಸ್ಪೀಕರ್ ನಾಮಕವಷ್ಟೇ ಸ್ಟೀರಿಯೋ ಸ್ಪೀಕರ್ ಇರ್ತಾವಲ್ಲ, ಅವಕ್ಕಿಂತ ಜೋರಾಗಂತೂ ಕೇಳುತ್ತೆ. ಸೊ ಚೆನ್ನಾಗಿದೆ, ಬಟ್ ಸ್ಟೀರಿಯೋ ಸ್ಪೀಕರ್ ನೀಡ್ಬೋದಾಗಿತ್ತು, ಡ್ಯೂಯಲ್ ಸ್ಪೀಕರ್ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ತಂಗೆ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ ಆಲ್ಮೋಸ್ಟ್ ಪ್ರತಿಯೊಂದು ಸೆನ್ಸರ್ಸ್ ಇದೆ, ಡ್ಯೂಯಲ್ ಬ್ಯಾಂಡ್ ವೈಫೈ ಇದೆ ಮತ್ತು ಬ್ಲೂಟೂತ್ 5.2 ಇರುವಂಥದ್ದು ಒಂದು ಒಳ್ಳೆ ವಿಷಯ. ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಹಾಕಿದ್ದಾರೆ ಮತ್ತು ಇದರಲ್ಲಿ ವೈಡ್ ವೈನ್ L1 ಸಪೋರ್ಟ್ ಕೂಡ ಇದೆ. ಸೊ 4K ಕಂಟೆಂಟ್ ನೀವು ಪ್ಲೇ ಮಾಡ್ಬೋದು, ತಲೆಗೆಡ್ಸ್ಕೊಂಬೇಡಿ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ನಂಗೆ ಅನ್ನಿಸ್ತಂಗೆ ಅದು ಎಲ್ಲೂ ಕೂಡ ಪ್ಲಸ್ ತೋರಿಸಿಲ್ಲ, ಮೋಸ್ಟ್ಲಿ ಇಲ್ಲ ಅಂತ ಅನ್ಕೋತೀನಿ. ಸೊ ಇದಿಷ್ಟು ಈ ಒಂದು ಫೋನ್ನ ಮೈನ್ ಫೀಚರ್ಸ್. ನೀವು ಅವಾದರೆ ಕೇಳ್ಬೋದು ಈ ಒಂದು ಫೋನನ್ನು ಇನ್ ಕೇಸ್ 20,000 ರೂಪಾಯಿಗೆ ಲಾಂಚ್ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದಾ ಅಂತ. ಸೊ ನನಗೆ ಅನ್ನಿಸ್ತಂಗೆ ಈ ಒಂದು ಫೋನ್ನ ನೀವು 2 ಪಾಯಿಂಟ್ ಇಟ್ಕೊಂಡು ಪರ್ಚೇಸ್ ಮಾಡ್ತಾಯಿದ್ದೀರಾ ಅಂತ ಅಂದರೆ, ಒಂದು ಪ್ರೋಸೆಸರ್, ಇನ್ನೊಂದು ಡಿಸ್ಪ್ಲೇ, ಅವೆರಡೇ ಚೆನ್ನಾಗಿರೋದು ಇದರಲ್ಲಿ. ಅಂದರೆ ತುಂಬ ಡಿಫ್ರೆಂಟ್ ಆಗಿರೋದು, ಈ ಬೆಲೆಗೆ ತುಂಬ ಯುನೀಕ್ ಅನಿಸಿದ್ದು 2 ಆಪ್ಷನ್, ಒಂದು ಡಿಸ್ಪ್ಲೇ ಮತ್ತು ಇನ್ನೊಂದು ಪ್ರೋಸೆಸರ್. ಅವೆರಡೂ ನೋಡ್ಕೊಂಡು ಪರ್ಚೇಸ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ವೆಯ್ಟ್ ಮಾಡಿ ನಂಗೆ ಅನ್ನಿಸ್ತಂಗೆ, ಆಯಿತಾ. ಸೊ ನಿಮ್ಗೆ ಇದರಲ್ಲಿ ಅಮೋಲೆಡ್ ಡಿಸ್ಪ್ಲೇ ಅಲ್ಲ, ಪ್ರೋಸೆಸರ್ ಚೆನ್ನಾಗಿದೆ, ಹೌದು ಸಖತ್ತಾಗಿದೆ ಪ್ರೋಸೆಸರ್. ಆದರೆ ನಿಮ್ಗೆ ಇದೇ ಒಂದು ಬೆಲೆಗೆ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ನೀಡುವಂಥ ಪ್ರೋಸೆಸರ್ಗಳು ಕೂಡ ಸಿಗ್ತವೆ ನಿಮಗೆ. ಇದೇ ಬೆಲೆಗೆ UFS 3.1 DDR5 ಇವೆಲ್ಲ ಇರುವಂಥ ಫೋನ್ಗಳು ಕೂಡ ನಿಮಗೆ ಸಿಗ್ತವೆ. ಬೆಲೆಗೆ ನಂಗೆ ಅನ್ನಿಸ್ತಂಗೆ ನೋಡೋಣ, ಇನ್ ಕೇಸ್ ತುಂಬ ಅಫೋರ್ಡಬಲ್ ಲಾಂಚ್ ಮಾಡಿದ್ರು ಅಂದರೆ 20,000 ರೂಪಾಯಿ ಒಳಗಡೆ ಒಂದು 17,000-18,000 ರೇಂಜಲ್ಲಿ ಲಾಂಚ್ ಮಾಡೋದು ಅಂದರೆ ಸಕ್ಕತ್ತಾಗಿರುತ್ತೆ, ಆಯಿತಾ. ಒಂದು ಒಳ್ಳೆಯ ಸ್ಮಾರ್ಟ್ಫೋನ್ ಅಂತ ಅನಿಸುತ್ತೆ. ಬಟ್ ಈ ಪ್ರೋಸೆಸರ್ ನೋಡಿಕೊಂಡ್ರೆ ನಂಗೆ ಅನ್ನಿಸ್ತಂಗೆ ಯಾಕೋ ಅಷ್ಟೊಂದು ಕಡಿಮೆಗೆ ಲಾಂಚ್ ಆಗಲ್ಲ ಅಂತ ಕೂಡ ಅನ್ನಿಸ್ತಾ ಇದೆ. ಸೊ ಏನಕ್ಕೆ ಅಂದರೆ ಇದನ್ನು ಬಿಟ್ಟರೆ ಬೇರೆ ಫೋನೆಲ್ಲ 24,000 ಇದೆ, ಇದೇ ಪ್ರೋಸೆಸರ್ ಹೊಂದಿರುವಂಥ ಫೋನ್ಗಳು 24,000 ಇದ್ದಾವೆ. ಸೊ ಅದನ್ನೆಲ್ಲ ನೋಡಿಕೊಂಡ್ರೆ ನಂಗೆ ಅನ್ನಿಸ್ತಂಗೆ ಈ ಒಂದು ಸ್ಮಾರ್ಟ್ಫೋನ್ 20,000-21,000 ರೇಂಜಲ್ಲೇ ಅಂತ ಅನ್ಕೋತೀನಿ. ಬಟ್ ಕಾದು ನೋಡಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಬಟ್ ಈ ಒಂದು ಬೆಲೆಗೆ ನೋಡಿ ಒಂದು ಡೀಸೆಂಟ್ ಆಪ್ಷನ್ ಆಗ್ಬೋದು. ಬಟ್ ಇನ್ನೂ ಬೆಲೆ ಕಡಿಮೆ ಆದರೆ ತುಂಬ ಕ್ರೇಜಿ ಆಗಿರುತ್ತೆ ನಂಗೆ ಅನ್ನಿಸ್ತಂಗೆ. 17,000-18,000 ರೂಪಾಯಿಗೆ ಲಾಂಚ್ ಮಾಡಿದ್ರೆ ಬೆಂಕಿ ಅಂದರೆ ಬೆಂಕಿ ಆಗಿರುತ್ತೆ. ಸೊ ಕಾದು ನೋಡಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ನಿಕಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.